ನೆರೆ ರಾಜ್ಯ ಕೇರಳದಲ್ಲಿ ಒಂದು ಘಟನೆ ನಡೆದಿದೆ. 20 ವರ್ಷಗಳಿಂದ ಒಂದು ಮನೆ ಬಾಗಿಲನ್ನು ಹಾಕಲಾಗಿತ್ತು. ಅದನ್ನು ಓಪನ್ ಮಾಡಿದಾಗ ಅಸ್ಥಿ ಪಂಜರ ಸಿಕ್ಕಿದೆ. ಕೇರಳದಲ್ಲಿ 20 ವರ್ಷಗಳಿಂದ ಬೀಗ ಹಾಕಿದ್ದ ಮನೆಯಲ್ಲಿ ಪತ್ತೆಯಾಯಿತು ಅಸ್ಥಿ ಪಂಜರ. ಫ್ರಿಡ್ಜ್ನ ಕವರ್ನಲ್ಲಿ ಸುತ್ತಿರುವಂತಹ ಮಾನವನ ತಲೆಬುರುಡೆ ಪತ್ತೆಯಾಗಿದೆ. ಕೊಚ್ಚಿಯ ಮನೆಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಎರುವೆಲ್ಲಿ ಪ್ಯಾಲೇಸ್ ಸ್ಕ್ವೇರ್ ಬಳಿ 12 ಎಕರೆಯಲ್ಲಿರುವಂತಹ ಮನೆ ಇದು. ಹಲವು ವರ್ಷಗಳಿಂದ ಈ ಮನೆಗೆ ಬೀಗವನ್ನು ಹಾಕಲಾಗಿತ್ತು. ವೈದ್ಯ ಜಾನ್ಗೆ ಸೇರಿದಂತಹ ಆಸ್ತಿ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಯಾರದ್ದು ಆ ಅಸ್ಥಿ ಪಂಜರ, ಯಾರು ಆ ಫ್ರಿಡ್ಜ್ನಲ್ಲಿ ತಂದಿಟ್ಟಿದ್ದು, ಎಲ್ಲವೂ ಕೂಡ ಈಗ ನಿಗೂಢವಾಗಿರುವಂತಹ ಪ್ರಶ್ನೆಗಳು. ಅದಕ್ಕೆ ಪೊಲೀಸರ ತನಿಖೆಯ ಮೂಲಕ ಉತ್ತರ ಗೊತ್ತಾಗಬೇಕಾಗುತ್ತಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಫ್ರಿಡ್ಜ್ನಲ್ಲಿ ಅಸ್ಥಿ ಪಂಜರವನ್ನು ಇರಿಸಿರುವಂಥದ್ದು. 20 ವರ್ಷಗಳ ಬಳಿಕ ಆ ಮನೆಯನ್ನು ಓಪನ್ ಮಾಡಿದಾಗ, ಫ್ರಿಡ್ಜನ್ನು ಓಪನ್ ಮಾಡಿದಾಗ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿಟ್ಟಂತಹ ಅಸ್ಥಿ ಪಂಜರ ಕೆಳಗೆ ಬಿದ್ದಿದೆ. ಅದನ್ನು ನೋಡಿ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಹಾಗಾದರೆ ಆ ಅಸ್ಥಿ ಪಂಜರ ಯಾರದ್ದು, ಯಾಕಾಗಲ್ಲಿ ತಂದಿಟ್ರು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಫ್ರಿಡ್ಜ್ನಲ್ಲಿರುವಂತಹ ಅಸ್ಥಿ ಪಂಜರ ಇದು. ಇತ್ತೀಚೆಗೆ ಶ್ರದ್ಧಾ ವಾಕರ್ ಆಗಿರಬಹುದು, ಮಹಾಲಕ್ಷ್ಮಿ ಅವರನ್ನು ಕಟ್ ಮಾಡಿ ಇದೇ ರೀತಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ರು. ಬಟ್ 20 ವರ್ಷದ ಹಿಂದೆಯೂ ಕೂಡ ಇದೇ ರೀತಿಯ ಕೃತ್ಯ ಆಗಿತ್ತಾ ಅಂಥೇಳಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ, ಕೇರಳದಲ್ಲಿ 20 ವರ್ಷದ ಹಿಂದಿನ ಮನೆಯಲ್ಲಿ ಸಿಕ್ಕಿರುವಂತಹ ಫ್ರಿಡ್ಜ್ನಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರದ ಬಗ್ಗೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ ಹೇಳಿ, ಯಾರದ್ದು ಏನು ಅನ್ನೋದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆಯಾ, ಹೇಗೆ ಅಂತ ಹೇಳಿ? ಪ್ರೇಮ್, ಇದು 20 ವರ್ಷದ ಮನೆ ಅಲ್ಲ, 20 ವರ್ಷಕ್ಕಿಂತ ಅತಿ ಪುರಾತನವಾದಂತ ಮನೆ. ಆದ್ರೆ 20 ವರ್ಷದಿಂದ ಈ ಮನೆಯಲ್ಲಿ ಯಾರು ಕೂಡ ವಾಸವಾಗ್ತಿರ್ಲಿಲ್ಲ. ಒಂದು ರೀತಿ ಪಾಳು ಮನೆಯ ರೀತಿಯಲ್ಲಿ ಬಿದ್ದಿತ್ತು. ಯಾವುದೇ ಜನರ ಚಟುವಟಿಕೆ ಇರಲಿಲ್ಲ, ಯಾವುದೇ ಬೆಳವಣಿಗೆಗಳು ಕೂಡ ಇರಲಿಲ್ಲ. 20 ವರ್ಷಗಳಿಂದ ಈ ರೀತಿಯಾಗಿ ಇದ್ದಂತ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರೊಬ್ಬರು ಇದ್ರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿ ಮನೆಯ ಒಳಗಡೆ ಏನಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೊಚ್ಚಿಯ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಮನೆಯ ಒಳಗಡೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮನೆಯನ್ನ ಪರಿಶೀಲನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅಲ್ಲೊಂದು ಫ್ರಿಡ್ಜ್ ಸಿಗುತ್ತೆ. ಆ ಫ್ರಿಡ್ಜ್ ಅನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಮನುಷ್ಯನ ಒಂದು ಬುರುಡೆ ಸಿಕ್ಕಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಈ ಒಂದು ಬೆಳವಣಿಗೆ ಸಾಕಷ್ಟು ಆಘಾತಕಾರಿ ಏನು ಸನ್ನಿವೇಶನವನ್ನ ಈಗ ಅಲ್ಲಿ ಸದ್ಯಕ್ಕೆ ನಿರ್ಮಾಣ ಮಾಡಿರುವಂತದ್ದು. 20 ವರ್ಷಗಳಿಂದ ಪಾಳು ಬಿದ್ದಂತ ಮನೆಯಲ್ಲಿ ಈ ಒಂದು ಏನು ತಲೆಬುರುಡೆ ಹೇಗ್ ಬಂತು, ಇಲ್ಲಿ ಯಾವ್ದಾದ್ರು ಕೊಲೆ ಆಗಿತ್ತ ಅನ್ನುವಂತ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಡಾಕ್ಟರ್ ಜಾನ್ ಅನ್ನುವಂಥವ್ರಿಗೆ ಈ ಮನೆ ಸೇರಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರೀಗ ಮುಂದಿನ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಾನ್ ಅವರಿಗೆ ಕೂಡ ಈಗ ನೋಟಿಸ್ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅವರನ್ನು ಕೂಡ ವಿಚಾರಣೆಗೆ ಕರೆಸಿ ಅವರಿಂದ ಮಾಹಿತಿಯನ್ನ ಕೂಡ ಪಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈ ಒಂದು ಬುರುಡೆ ಏನ್ ಸಿಕ್ಕಿದೆ ಅದನ್ನು ಕೂಡ ಈಗ ಪರೀಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಇದು ಯಾರದ್ದು ಏನು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಾಥಮಿಕ ಅಂಶಗಳೇನಾದ್ರೂ ಸಿಗ್ತಾವ ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡಿ ಈ ಹಿಂದೆ ಏನು ಘಟನೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಈಗ ಬಹಳ ದೊಡ್ಡ ಕುತೂಹಲ ಇರುವಂಥದ್ದು ಆ ತಲೆಬುರುಡೆಯ ಭಾಗ ಯಾವ ವ್ಯಕ್ತಿಗೆ ಸೇರಿದ್ದು, ಯಾವ ಸಂದರ್ಭದಲ್ಲಿ ಈ ಹತ್ಯೆ ಆಗಿದ್ರೆ ಹತ್ಯೆ ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತು ಸಾಮಾನ್ಯವಾಗಿ ಇಂಥ ಕೇವಲ ಬಾಡಿ ಪಾರ್ಟ್ಸ್ ಸಿಕ್ಕಾಗ ಒಂದು DNA ಸ್ಯಾಂಪಲ್ಸ್ ಮೂಲಕ ಗೊತ್ತಾಗಬೇಕಾಗತ್ತೆ ಯಾರ್ದಿರುತ್ತೆ ಏನು ಕತೆ ಅಂತ. ಮತ್ತು ಗೌರ್ಮೆಂಟ್ ಹತ್ರ ಅವ್ರ ಡೇಟಾ ಫೀಡ್ ಇದ್ದರೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಮತ್ತು ಈ ಮನೆಯ ಹಿಂದಿರುವಂತಹ ಅಡಗಿರುವಂತಹ ರಹಸ್ಯ ಏನು ಅನ್ನೋದು ಕೂಡ ಬಯಲಾಗಬೇಕಾಗಿದೆ. ಒಟ್ಟಿನಲ್ಲಿ ಒಂದು ವೆಬ್ ಸೀರೀಸ್ ರೀತಿನೇ ಸದ್ಯಕ್ಕಂತೂ ಕೇರಳದಲ್ಲಿ ಪ್ರಕರಣ ನಮಗೆ ಕಾಣಿಸ್ತಾ ಇದೆ.